ರೆಸ್ಕ್ಯೂ ಮಾಡಕ್ ಹೋಗಿದ್ದ ಸಂದರ್ಭದಲ್ಲಿ ಜನಗಳಿಂದ ಬೈಸ್ಕೊಂಡಿರ್ತಕ್ಕಂಥದ್ದು ಅಥವಾ ನೀನು ಮಾಡಕ್ಕಾಗ್ಲಿಲ್ಲ ಅಂತ ಈ ತರ ಹತಾಶೆ ಆಗಿರ್ತಕ್ಕಂಥ ಯಾವ್ದಾದ್ರು ನೆನೆಸ್ಕೊಬೋದಾ? ಸರ್ ಸುಮಾರು ಹೌದು ಸರ್. ಈಗ ಹಾವುಗಳಿಗಿಂತ ಮನುಷ್ಯನ್ ಕಂಡ್ರೆ ನಮಗ್ ತುಂಬಾ ಭಯ. ಯಾಕಂದ್ರೆ ನಾವೇನ ತೊಂದರೆ ಕೊಟ್ರೆ ಹಾವು ತೊಂದರೆ ಕೊಡುತ್ತೆ. ಮನುಷ್ಯರು ಹಂಗಲ್ಲ, ಸುಮ್ಮನೆ ಇದ್ರೆ ನಾನಾ ಪ್ರಶ್ನೆಗಳು, ಗಲಾಟೆ ಪ್ರಶ್ನೆಗಳು. ಈಗ ಯಾವ್ದೋ ಒಂದು ದೇವ್ರ ಮನೆಗೆ ಹಾವು ಹೋಗಿರುತ್ತೆ, ಚಪ್ಪಲಿ ಬಿಟ್ ಬಾ, ಶೂ ಬಿಟ್ಬಿಟ್ ಬಾ, ಹಿಂದೆಗಡೆ ಮನೆಯಿಂದ ಬಾ, ಯಾಕಂದ್ರೆ ಇಲ್ಲಿ ಹಾಳಾಗ್ಬಿಡ್ತದೆ, ಏನು ಮೈಲಿಗೆ ಹಾಕ್ಬಿಡ್ತದೆ. ಸ್ವಾಮಿ, ನಾವು ನಿಮ್ ಜೀವನ ಉಳ್ಸಕ್ ಬಂದಿರ್ತೀವಿ, ಜೊತೆಗೆ ನಮ್ಮ ಪ್ರಾಣ, ಹಾವಿನ ಪ್ರಾಣ, ನಿಮ್ಮ ಒಂದು ಜನರ ಮನೆಯವರ ಪ್ರಾಣ, 3 ಜನ ಪ್ರಾಣನ ಒತ್ತಿಟ್ಟು ಒಂದು ಹಾವನ್ನು ಹಿಡಿಬೇಕು. ಗಲೀಜಾದ್ರೆ ನೀವು ಪೆನಾಲ ಗಿನಲ್ಲ ಸೊಪ್ಪು ಹಾಕೊಂಡು ಹೊಡ್ಸ್ಕೊಂಬೋದು. ಅದೇ ಜೀವಕ್ಕೆ ಹಾನಿ ಅಂದ್ರೆ ಮತ್ತೆ ತರೋದಿಕ್ಕಾಗಲ್ಲ. ಈ ತರ ಹಲವಾರು ಪ್ರಶ್ನೆ ಮಾಡ್ತಾರೆ. ಆಮೇಲೆ ತಗೊಂಡೋಗಿ ವಿಷ ತೆಗಿತೀರಾ, ತಗೊಂಡೋಗಿ ಸೇಲ್ ಮಾಡ್ತೀರಾ, ದುಡ್ಡು ಕೊಡ್ಬೇಕಾ? ಯಾವ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ, ಯಾವ ಒಂದು ಸಂಘ ಸಂಸ್ಥೆಯಿಂದನೂ ನಮ್ಗೆ 1 ರೂಪಾಯಿ ಸಹ ಆದಾಯ ಇಲ್ಲ. ಇವಾಗ ಹಿಡಿತೀವಲ್ಲ, ಆ ಮನೇಲಿ ಏನು ದುಡ್ಡು ಕೊಡ್ತಾರೆ, 100 ಆಗಿರ್ಬೋದು, 500 ಆಗಿರ್ಬೋದು, 1000 ಆಗಿರ್ಬೋದು, ಖುಷಿಗೆ, ಅವರ ಖುಷಿಗೆ. ಇದರಲ್ಲಿ ಡಿಮ್ಯಾಂಡ್ ಮಾಡಿ ಕೇಳಲಿಕ್ಕಾಗಲ್ಲ. ಡಿಮ್ಯಾಂಡ್ ಮಾಡಿದ್ರೆ ಹಾವನ್ನ ಹೊಡೆದಾಕ್ತಾರೆ. ಕೊಟ್ಟಷ್ಟು ಪ್ರೀತಿ ಹಿಡಿಯೋಕೆ ಹೋದ್ರೆ ಇಟ್ಕೊಂಡಿ ಬಾತ್ರೂಮು ಮಸ್ಲು ಮನೇಲಿ ಇರೋದು ಹಿಡಿಸ್ತಾರೆ. ಸ್ವಾಮಿ, ನಿಮ್ಗೆ ಹಾವಿಂದ ತೊಂದರೆ ಆಗ್ತಿದೆ ಅಂತ ಅಂದ್ರೆ ಮಾತ್ರ, ಅಂದ್ರೆ ನಿಮ್ಮ ಮನೆ ಒಳಗಡೆ, ನಿಮ್ಮ ಒಂದು ಕಾಂಪೌಂಡ್ ಒಳಗಡೆ ಇದ್ರೆ ಮಾತ್ರ ಕರೀರಿ. ಸುಮ್ನೆ ಅನಾವಶ್ಯಕವಾಗಿ ಅದೆಲ್ಲೋ ಫೀಲ್ಡ್ ಅಲ್ಲಿ ಹೋಗ್ತಾ ಇರುತ್ತೆ, ಅದೆಲ್ಲೋ ಮೋರಿಯಲ್ಲಿ ಹೋಗ್ತಾ ಇರುತ್ತೆ, ನಿಮ್ಗೆ ತೊಂದರೆನೇ ಆಗಲ್ಲ ಅಂತ ಹಾವುಗಳನ್ನೆಲ್ಲ ಇಡಿಸ್ಬೇಡಿ. ಅದ್ರ ಪಾಡ್ಗದು ಇರುತ್ತೆ. ಹಾವು ಹೆಚ್ಚಾದಂತೆ ಇಲಿ ಒಂದು ಸಂತತಿ ಕಮ್ಮಿ ಆಗ್ತದೆ. ಇಲಿ ಸಂತತಿ ಕಮ್ಮಿ ಆದ್ರೆ ಇಲಿಯಿಂದ ಹರಡ್ತಕ್ಕಂಥ ಒಂದು ರೋಗಗಳ ಸಂಖ್ಯೆ ಕಮ್ಮಿ ಆಗ್ತದೆ. ಹಾವು ಒಂದು ಪ್ರಕೃತಿಯ ಭಾಗ.